2019ರಲ್ಲಿ ನಡೆದಂತಹ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪ್ರಶ್ನೆ ಪತ್ರಿಕೆ ಮೊದಲನೇದು. ಫಸ್ಟ್ ಕ್ವಶನ್ ಎಸ್ಸೆ ಇರುತ್ತದೆ. ಆಮೇಲೆ ಸೆಕೆಂಡ್ ಕ್ವಶನ್ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್, ಥರ್ಡ್ ಕ್ವಶನ್ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್, ಫೋರ್ತ್ ಒನ್ ಪ್ರಿಸೈಸ್ ರೈಟಿಂಗ್ ಇರುತ್ತೆ. ಆಮೇಲೆ ಪೇಪರ್ 2 GK ಇರುತ್ತೆ. ಸೊ GKನ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವಶನ್, ವಾತಾವರಣದ ಓಜೋನ್ ಪದರದಲ್ಲಿ ಓಜೋನ್ ಇರುವಿಕೆ ಏಕೆ ಅಗತ್ಯವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ. ಇದು ಸೂರ್ಯನಿಂದ ಬರುವಂತಹ ನಿರಾತೀತ ಕಿರಣಗಳನ್ನು ಹೀರಿಕೊಳ್ಳುತ್ತದೆ. ಆಮೇಲೆ ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು, ಬ್ರಿಟಿಷ್ ವಸ್ತುಗಳನ್ನು ಬಹಿಷ್ಕರಿಸಿ ಎಂಬುದು ಕೆಳಗಿನ ಯಾವ ಚಳವಳಿಯ ಘೋಷವಾಕ್ಯವಾಗಿತ್ತು? ಇದರ ಸರಿಯಾದ ಉತ್ತರ ಸ್ವದೇಶಿ ಚಳವಳಿ ಸರಿಯಾದ ಉತ್ತರ. ಆಮೇಲೆ ಕ್ವಶನ್ ನಂಬರ್ 3, ಭಾರತೀಯ ರಿಸರ್ವ್ ಬ್ಯಾಂಕ್ ಮಾಡುವ ತೆರೆದ ಮಾರುಕಟ್ಟೆ ಕಾರ್ಯಾಚರಣೆಗಳಿಂದ ಈ ಕೆಳಕಂಡ ಯಾವುದರ ಮೇಲೆ ಪರಿಣಾಮ ಬೀರುತ್ತದೆ? ಆಪ್ಷನ್ ಎ ಹಣದುಬ್ಬರ, ಆಪ್ಷನ್ 2 ಬಡ್ಡಿದರ. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ, ಎರಡರ ಮೇಲೂ ಅದರ ಪರಿಣಾಮ ಬೀರುತ್ತದೆ. ಇದರ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 4, ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಪ್ರಥಮವಾಗಿ ಪಡೆದವರು ಯಾರು? ಇದರ ಸರಿಯಾದ ಉತ್ತರ ವಿಶ್ವನಾಥ್ ಆನಂದ್ರವರು 1991-92ರಲ್ಲಿ ಆ ಪ್ರಶಸ್ತಿಯನ್ನು ತಗೊಳ್ತಾರೆ. ನೆಕ್ಸ್ಟು ಫಿಫ್ತ್ ಕ್ವಶನ್, ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ನಜೋಮಿ ಒಕುಹರಾರವರನ್ನು ಸೋಲಿಸಿ ಚಿನ್ನ ಗೆದ್ದ ಮೊದಲ ಭಾರತೀಯರು ಯಾರು? ಇದರ ಸರಿಯಾದ ಉತ್ತರ PV ಸಿಂಧೂರವರು. ಆಮೇಲೆ ನೆಕ್ಸ್ಟು ಸಿಕ್ಸ್ತ್ ಕ್ವಶನ್, ಮದರ್ ತೆರೇಸಾರವರಿಗೆ ಯಾವ ವರ್ಷದಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನೀಡಲಾಯಿತು? ಇದರ ಸರಿಯಾದ ಉತ್ತರ ಆಪ್ಷನ್ ಬಿ 1979 1979ರಲ್ಲಿ ನೊಬೆಲ್ ಪ್ರಶಸ್ತಿ ಮತ್ತು 1980ರಲ್ಲಿ ಭಾರತ ರತ್ನ ಅವಾರ್ಡನ್ನು ಕೊಡಲಾಗಿದೆ. ನೆಕ್ಸ್ಟು ಕ್ವಶನ್ ನಂಬರ್ 7, ಜಾಗತಿಕ ಬಡತನ ನಿರ್ಮೂಲನೆಗಾಗಿ ಪ್ರಯೋಗಾತ್ಮಕವಾಗಿ ಯತ್ನಿಸಿದ ಯಾವ ವ್ಯಕ್ತಿಗೆ ಅರ್ಥಶಾಸ್ತ್ರ ಕ್ಷೇತ್ರದಲ್ಲಿ 2019ರ ನೊಬೆಲ್ ಪ್ರಶಸ್ತಿ ದೊರೆತಿದೆ? ಇದರ ಸರಿಯಾದ ಉತ್ತರ ಅಭಿಜಿತ್ ಬ್ಯಾನರ್ಜಿಯವರು. ಇವರಿಗೆ ಅರ್ಥಶಾಸ್ತ್ರ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಸಿಕ್ಕಿದೆ. ಕ್ವಶನ್ ನಂಬರ್ 8, ICERT ಇದರ ವಿಸ್ತೃತ ರೂಪವೇನು? ಸರಿಯಾದ ಉತ್ತರ ಆಪ್ಷನ್ ಡಿ, ಇಂಡಿಯನ್ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್. ನೆಕ್ಸ್ಟು ಕ್ವಶನ್ ನಂಬರ್ 9, ಬಿಹು ಎಂಬುದು ಭಾರತದ ಯಾವ ರಾಜ್ಯದ ಜನಪದ ನೃತ್ಯವಾಗಿದೆ? ಆಪ್ಷನ್ ಎ ಪಶ್ಚಿಮ ಬಂಗಾಳ, ಆಪ್ಷನ್ ಬಿ ಮಣಿಪುರ್, ಆಪ್ಷನ್ ಸಿ ನಾಗಾಲ್ಯಾಂಡ್, ಆಪ್ಷನ್ ಡಿ ಅಸ್ಸಾಂ. ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಅಸ್ಸಾಂ. ಬಿಹು ಅಸ್ಸಾಂನ ಜನಪದ ನೃತ್ಯವಾಗಿದೆ. ಆಮೇಲೆ ಕ್ವಶನ್ ನಂಬರ್ 10, ಭಾರತದ ಸಂವಿಧಾನದಲ್ಲಿ ಯಾವ ಅನುಚ್ಛೇದವು ಜಮ್ಮು ಮತ್ತು ಕಾಶ್ಮೀರ ವಿಶೇಷ ಸ್ಥಿತಿಗೆ ಸಂಬಂಧಪಟ್ಟಿದೆ? ಇದರ ಸರಿಯಾದ ಉತ್ತರ ಆಪ್ಷನ್ ಎ ಅನುಚ್ಛೇದ 370, ಆರ್ಟಿಕಲ್ 370. ಕ್ವಶನ್ ನಂಬರ್ 11, ಐಸೋಪಿಕ್ನಿಕ್ ಎಂಬುದು ಈ ಕೆಳಕಂಡವುಗಳಲ್ಲಿ ಯಾವುದಕ್ಕೆ ಅತಿ ಹತ್ತಿರದ ಸಂಬಂಧಪಟ್ಟಿದೆ? ಸೊ ಒಂದೇ ರೀತಿಯ ವಾತಾವರಣದ ಒತ್ತಡವನ್ನು ಹೊಂದಿರುವುದು ಎರಡು ಸ್ಥಳಗಳು. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ. ಒಂದೇ ರೀತಿಯ ಸಾಂದ್ರತೆ ಹೊಂದಿರುವ ಎರಡು ಧ್ರುವಗಳಿಗೆ ಐಸೋಪಿಕ್ನಿಕ್ ಅಂತ ಕರೀತಾರೆ. ನೆಕ್ಸ್ಟು ಕ್ವಶನ್ ನಂಬರ್ 12, ಕೆಳಕಂಡ ಹೇಳಿಕೆಗಳನ್ನು ವಿಚಾರ ಮಾಡಿ. ಮೊದಲ ಫಸ್ಟ್ ಸ್ಟೇಟ್ಮೆಂಟ್, ಜಾಗತಿಕವಾಗಿ ತೈಲಗಳ ಬೆಲೆ ಹೆಚ್ಚಳವು ಭಾರತದ ಚಾಲ್ತಿ ಖಾತೆ ಕೊರತೆಯನ್ನು ಹಿಗ್ಗಿಸುತ್ತದೆ. ಸ್ಟೇಟ್ಮೆಂಟ್ 2, ಹೆಚ್ಚಿನ ಚಾಲ್ತಿ ಖಾತೆ ಕೊರತೆಯು ಕೌನ್ಸಿಲ್ ಮೌಲ್ಯವನ್ನು ಕುಗ್ಗಿಸುತ್ತದೆ. ಇದರ ಸರಿಯಾದ ಉತ್ತರವು ಆಪ್ಷನ್ ಸಿ 2. ನೆಕ್ಸ್ಟು 13th ಕ್ವಶನ್, ಭಾರತದಲ್ಲಿ ವ್ಯಾಪಾರ ಮಾಡಲು ಪ್ರಥಮವಾಗಿ ಜಂಟಿಯಾಗಿ ವ್ಯಾಪಾರ ಕಂಪನಿಯನ್ನು ಪ್ರಾರಂಭಿಸಿದವರು ಯಾರು? ಇದರ ಸರಿಯಾದ ಉತ್ತರ ಪೋರ್ಚುಗೀಸರು. ನೆಕ್ಸ್ಟ್ ಕ್ವಶನ್ ನಂಬರ್ 14, ಮಹಾತ್ಮ ಗಾಂಧಿಯವರು ಬ್ರಿಟಿಷರು ತಮಗೆ ನೀಡಿದ್ದ ಯಾವ ಪದವಿಯನ್ನು ಅಸಹಕಾರ ಚಳವಳಿಯ ವೇಳೆಯಲ್ಲಿ ಹಿಂತಿರುಗಿಸಿದರು? ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಕೈಸರ್ ಇ ಹಿಂದ್. ಇದರ ಸರಿಯಾದ ಉತ್ತರ ಈ ಪದವಿಯನ್ನು ಹಿಂದಿರುಗಿಸ್ತಾರೆ. ಕ್ವಶನ್ ನಂಬರ್ 15, ಇಸ್ರೋದ ಉಪಗ್ರಹ ಉಡಾವಣೆ ಸ್ಥಳವು ಎಲ್ಲಿದೆ? ಇದರ ಆನ್ಸರ್ ಎಲ್ಲರಿಗೂ ಗೊತ್ತು, ಶ್ರೀಹರಿಕೋಟ. ತಮಿಳುನಾಡಿನ ಆಂಧ್ರ ಪ್ರದೇಶದ ಶ್ರೀಹರಿಕೋಟ. ನೆಕ್ಸ್ಟು 16ನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಕಚೇರಿ ಎಲ್ಲಿದೆ? ಎಲ್ಲರಿಗೂ ಗೊತ್ತು, ಆಪ್ಷನ್ ಬಿ ನ್ಯೂಯಾರ್ಕ್ ಸರಿಯಾದ ಉತ್ತರ. 17ನೇ ಪ್ರಶ್ನೆ, ಅಳೆದಿರುವ ಪ್ರಾಣಿಗಳ ಅಧ್ಯಯನ ಮಾಡುವ ಶಾಸ್ತ್ರ ಯಾವುದು? ಆಪ್ಷನ್ ಡಿ ಸರಿಯಾದ ಉತ್ತರ ಪ್ಯಾಲೆಂಟೋಲಾಜಿ. ಅಳೆದಿರುವ ಪ್ರಾಣಿಗಳ ಅಧ್ಯಯನ ಮಾಡುವುದಕ್ಕೆ ಪ್ಯಾಲೆಂಟೋಲಾಜಿ ಅಂತಾರೆ. 18ನೇ ಪ್ರಶ್ನೆ, ರಿಕ್ಟರ್ ಮಾಪನವನ್ನು ಏನನ್ನು ಅಳೆಯಲು ಬಳಸುತ್ತಾರೆ? ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಭೂಕಂಪದ ತೀವ್ರತೆಯನ್ನು ಅಳೆಯಲು ರಿಕ್ಟರ್ ಮಾಪನವನ್ನು ಯೂಸ್ ಮಾಡಲಾಗ್ತಿದೆ.
ಕ್ವಶನ್ ನಂಬರ್ 19. ವಿಜಯನಗರದ ಯಾವ ರಾಜನು ತನ್ನ ಸೈನಿಕರ ಯುದ್ಧ ಕೌಶಲ್ಯವನ್ನು ಹೆಚ್ಚಿಸಲು ಟರ್ಕಿಯ ಬಿಲ್ವಿದ್ಯೆ ನಿಪುಣರನ್ನು ನೇಮಕ ಮಾಡಿದ್ದನು? ಇದರ ಸರಿಯಾದ ಉತ್ತರ ಆಪ್ಷನ್ ಬಿ, 1ನೇ ದೇವರಾಯನು ನೇಮಕ ಮಾಡುತ್ತಾನೆ. ನೆಕ್ಸ್ಟ್ 20ನೇ ಪ್ರಶ್ನೆ. ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿಯು ಎಲ್ಲಿದೆ? ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿಯು ಎಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ ಹೈದರಾಬಾದ್. ಕ್ವಶನ್ ನಂಬರ್ 21. ಅಶೋಕನು ಯಾವ ರಾಜಮನೆತನಕ್ಕೆ ಸೇರಿದವನು? ಅಶೋಕನು ಯಾವ ರಾಜಮನೆತನಕ್ಕೆ ಸೇರಿದವನು? ಇದರ ಸರಿಯಾದ ಉತ್ತರ ಮೌರ್ಯರು. ಅಶೋಕನು ಮೌರ್ಯರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿದವನಾಗಿದ್ದಾನೆ. ಕ್ವಶನ್ ನಂಬರ್ 22. ಸಿಮ್ಲಾ ಒಪ್ಪಂದವು ಈ ಕೆಳಕಂಡ ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಸಿಮ್ಲಾ ಒಪ್ಪಂದವು ಈ ಕೆಳಕಂಡ ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಕ್ವಶನ್ ನಂಬರ್ 22. ಭಾರತ ಮತ್ತು ಸರಿಯಾದ ಉತ್ತರ ಆಪ್ಷನ್ ಸಿ, ಭಾರತ ಮತ್ತು ಟಿಬೆಟ್ ನಡುವಿನ ಗಡಿಗೆ ಸಿಮ್ಲಾ ಒಪ್ಪಂದ ಸಂಬಂಧಿಸಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 23. ಭಾರತ ರತ್ನವನ್ನು ಸ್ವೀಕರಿಸಿದ ಪ್ರಥಮ ವಿದೇಶಿಯರು ಯಾರು? ಇದರ ಸರಿಯಾದ ಉತ್ತರ ಆಪ್ಷನ್ ಸಿ, ಖಾನ್ ಅಬ್ದುಲ್ ಗಫರ್ ಖಾನ್ ರವರು ಮೊದಲ ವಿದೇಶಿ ವ್ಯಕ್ತಿಯಾಗಿದ್ದಾರೆ. ಭಾರತ ಮತ್ತು ಈ ಕ್ವಶನ್ ನಂಬರ್ 24. ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಗಂಗಾ ನದಿಯ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಂತೆ ಯಾವಾಗ ಒಪ್ಪಂದ ಏರ್ಪಟ್ಟಿತು? ಬಿ, 1996. ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಗಂಗಾ ನದಿಯ ಒಂದು ಒಪ್ಪಂದ. ನೆಕ್ಸ್ಟ್ ಕ್ವಶನ್ ನಂಬರ್ 25. ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು? ಎಲ್ಲರಿಗೂ ಗೊತ್ತು, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ರಚನಾ ಸಭೆಯ ಅಧ್ಯಕ್ಷರಾಗಿದ್ದರು. ಕ್ವಶನ್ ನಂಬರ್ 26. ಅಂಕಲೇಶ್ವರವು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ತೈಲ ಮತ್ತು ನೈಸರ್ಗಿಕ ಅನಿಲವನ್ನು ಹೊರತೆಗೆಯುವಿಕೆಗೆ ಅಂಕಲೇಶ್ವರ ಪ್ರಸಿದ್ಧಿಯಾಗಿದೆ. 27ನೇ ಪ್ರಶ್ನೆ. ಭಾರತದ ಯಾವ ಪ್ರಮುಖ ನದಿಯು ಪಶ್ಚಿಮ ಘಟ್ಟದಲ್ಲಿ ಉಗಮವಾಗುವುದಿಲ್ಲ? ಇದರ ಸರಿಯಾದ ಉತ್ತರ ಆಪ್ಷನ್ ಡಿ, ಮಹಾನದಿ. ಇದು ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುತ್ತದೆ. ಕ್ವಶನ್ ನಂಬರ್ 28. ಭಾರತದಲ್ಲಿ ಅತಿ ಹೆಚ್ಚು ಕೇಸರಿಯನ್ನು ಉತ್ಪಾದಿಸುವ ರಾಜ್ಯ ಯಾವುದು? ನಮಗೆಲ್ಲರಿಗೂ ಗೊತ್ತು, ಆಪ್ಷನ್ ಸಿ ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರ. ಅತಿ ಹೆಚ್ಚು ಮತ್ತು ಏಕೈಕ ರಾಜ್ಯ ಕೇಸರಿ ಬೆಳೀತೈತಿ. 29ನೇ ಪ್ರಶ್ನೆ. ಸಂಚಿ ಸ್ತೂಪವು ಯಾವ ಸ್ಥಳದ ಬದಿಯಲ್ಲಿದೆ? ಇದರ ಸರಿಯಾದ ಉತ್ತರ ಭೋಪಾಲ್, ಮಧ್ಯಪ್ರದೇಶದ ಭೋಪಾಲ್ನಲ್ಲಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 30. ಭಾರತದ ಅತಿ ಪುರಾತನ ಬಂಡೆಗಳು ಯಾವ ಸ್ಥಳದಲ್ಲಿ ಕಂಡುಬರುತ್ತದೆ? ಇದರ ಸರಿಯಾದ ಉತ್ತರ ಆಪ್ಷನ್ ಎ, ಧಾರವಾಡ ಪ್ರದೇಶದ ಕರ್ನಾಟಕದಲ್ಲಿ ಭಾರತದ ಅತಿ ಪುರಾತನ ಬಂಡೆಗಳು ಕಂಡುಬರುತ್ತವೆ. 31ನೇ ಪ್ರಶ್ನೆ. ಸಹರಾ ಮರುಭೂಮಿಯು ಯಾವ ಖಂಡದಲ್ಲಿದೆ? ಇದರ ಸರಿಯಾದ ಉತ್ತರ ಆಪ್ಷನ್ ಬಿ, ಆಫ್ರಿಕಾದಲ್ಲಿ ಸಹರಾ ಮರುಭೂಮಿ ಇದೆ. ಕ್ವಶನ್ ನಂಬರ್ 32. ಭಾರತದಲ್ಲಿ ಧಾನ್ಯ ಬೆಳೆಯುವ ಹೆಚ್ಚಿನ ಪ್ರದೇಶವನ್ನು ಈ ಬೆಳೆಗೆ ಉಪಯೋಗಿಸಲಾಗುತ್ತದೆ. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ. ನೆಕ್ಸ್ಟ್ 33rd ಕ್ವಶನ್. ಭಾರತದಲ್ಲಿನ ಅತಿ ಪುರಾತನ ಬೆಟ್ಟಗಳ ಸಾಲು ಯಾವುವು? ಇದರ ಸರಿಯಾದ ಉತ್ತರ ಆಪ್ಷನ್ ಎ, ಅರಾವಳಿ ಬೆಟ್ಟಗಳು ಪುರಾತನ ಸಾಲುಗಳು. ನೆಕ್ಸ್ಟ್ ಕ್ವಶನ್ ನಂಬರ್ 34. ನೈಋತ್ಯ ಮಳೆ ಮಾರುತಗಳು ಭಾರತದಲ್ಲಿ ಶೇಕಡಾ ಪ್ರಮಾಣ ಎಷ್ಟು ಮಳೆಯನ್ನು ಸುರಿಸುತ್ತವೆ? ಇದರ ಸರಿಯಾದ ಉತ್ತರ ಆಪ್ಷನ್ ಎ, 86% ಅಷ್ಟು ಮಳೆಯನ್ನು ನೈಋತ್ಯ ಮಾನ್ಸೂನ್ ಮಾರುತಗಳು ಸುರಿಸುತ್ತವೆ. 35ನೇ ಪ್ರಶ್ನೆ. ಪ್ರಸಿದ್ಧವಾದ ರಾಕ್ ಗಾರ್ಡನ್ ಯಾವ ನಗರದಲ್ಲಿದೆ? ಇದರ ಸರಿಯಾದ ಉತ್ತರ ಆಪ್ಷನ್ ಡಿ, ಚಂಡೀಗಢ. ಹರಿಯಾಣದ ರಾಜಧಾನಿ ಅಂತ ಕರಿತೀವಿ ಮತ್ತು ಕೇಂದ್ರಾಡಳಿತ ಪ್ರದೇಶ ಕೂಡ ಹೌದು. ನೆಕ್ಸ್ಟ್ ಕ್ವಶನ್ ನಂಬರ್ 36. ಈ ಅಂಶವನ್ನು ಒಂದು ಜೀವಿಗೆ ನೀಡಿದಾಗ ಅದರಲ್ಲಿ ಪ್ರತಿನಿರೋಧಕ ಜೀವಿಗಳು ಉತ್ಪತ್ತಿಯಾಗುತ್ತವೆ. ಪ್ರತಿಜನಕ. ಸರಿಯಾದ ಉತ್ತರ ಆಪ್ಷನ್ ಸಿ, ಪ್ರತಿಜನಕ. 37ನೇ ಪ್ರಶ್ನೆ. ಭಾರತದಲ್ಲಿ ವಿದ್ಯುತ್ ಉತ್ಪಾದನೆಗಾಗಿ ಯಾವ ಕಚ್ಚಾ ವಸ್ತುವನ್ನು ಪ್ರಮುಖವಾಗಿ ಬಳಸಲಾಗುತ್ತದೆ? ಇದರ ಸರಿಯಾದ ಉತ್ತರ ಕಲ್ಲಿದ್ದಲು. ಆಪ್ಷನ್ ಎ, ಕಲ್ಲಿದ್ದಲು. 38ನೇ ಪ್ರಶ್ನೆ. ಈರುಳ್ಳಿಯು ಯಾವುದರ ಪರಿಷ್ಕೃತ ರೂಪವಾಗಿದೆ? ಈರುಳ್ಳಿಯು ಕಾಂಡದ ಒಂದು ಪರಿಷ್ಕೃತ ರೂಪವಾಗಿದೆ. ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ 39ನೇ ಕ್ವಶನ್. ಈ ಕೆಳಕಂಡವುಗಳಲ್ಲಿ ಮನುಷ್ಯನಿಗೆ ವೈರಸ್ನಿಂದ ಬರುವ ರೋಗ ಯಾವುದು? 39ನೇ ಪ್ರಶ್ನೆ ಸರಿಯಾದ ಉತ್ತರ ಯಾವುದು? ಮಂಗನ ಬಾವು. ಆಪ್ಷನ್ ಬಿ ಸರಿಯಾದ ಉತ್ತರ. 40ನೇ ಪ್ರಶ್ನೆ. ತಲೆಯ ಕತ್ತಿನ ಭಾಗಕ್ಕೆ ಸೇರುವಿಕೆಯ ಜಾಗವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಬಿ ಸರಿಯಾದ ಉತ್ತರ ಪಿವೋಟಲ್ ಜಾಯಿಂಟ್.
ಪಿವೋಟಲ್ ಜಾಯಿಂಟ್ ಅಂತೇಳಿ ಕರೀತಾರೆ. ನೆಕ್ಸ್ಟು 41ನೇ ಪ್ರಶ್ನೆ, ಅಸ್ಕರ್ಬಿಕ್ ಆ್ಯಸಿಡನ್ನು ಸಾಮಾನ್ಯವಾಗಿ ಏನೆಂದು ಕರೆಯುತ್ತಾರೆ? ಅಸ್ಕರ್ಬಿಕ್ ಆ್ಯಸಿಡನ್ನು ಸಾಮಾನ್ಯವಾಗಿ ಏನಂತ ಕರೀತಾರೆ? ವಿಟಮಿನ್ ಸಿ ಅಂತೇಳಿ ಅಸ್ಕರ್ಬಿಕ್ ಆ್ಯಸಿಡನ್ನು ಕರೀತಾರೆ. ನೆಕ್ಸ್ಟು ಕ್ವಶನ್ ನಂಬರ್ 42. ಈ ಕೆಳಗಿನವುಗಳಲ್ಲಿ ಯಾವುದು ಪ್ರತಿನಿರೋಧಕಗಳನ್ನು ಉತ್ಪಾದಿಸುತ್ತದೆ? ಆಪ್ಷನ್ ಎ ಎಸಿನೋಫಿಲ್. ನೆಕ್ಸ್ಟ್ ಕ್ವಶನ್ 43ನೇ ಕ್ವಶನ್, ಕ್ಷಯರೋಗಕ್ಕೆ ಕಾರಣವಾಗುವುದು ಯಾವುದು? ಆಪ್ಷನ್ ಎ ಸರಿಯಾದ ಉತ್ತರ ಮೈಕೋಬ್ಯಾಕ್ಟೀರಿಯಂ. 44ನೇ ಕ್ವಶನ್, ರೋಗಗಳನ್ನು ವರ್ಗಾಯಿಸುವ ಕೀಟಗಳನ್ನು ಏನೆಂದು ಕರೆಯುತ್ತಾರೆ? ರೋಗಗಳನ್ನು ವರ್ಗಾಯಿಸುವಂಥ ಕೀಟಗಳನ್ನು ಏನಂತ ಕರೀತಾರೆ? ವೆಕ್ಟರ್ಸ್ ಅಂತೇಳಿ ಕರೀತಾರೆ. ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ 45ನೇ ಪ್ರಶ್ನೆ, MRI ಇದರ ವಿಸ್ತೃತ ರೂಪವೇನು? ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್. ನೆಕ್ಸ್ಟ್ 46ನೇ ಪ್ರಶ್ನೆ, ಕಾಫಿ ಮತ್ತು ಟೀ ಪಾನೀಯದಲ್ಲಿರುವ ಮುಖ್ಯ ಪ್ರಚೋದಕ ಯಾವುದು? ಕೆಫೇನ್. ಆಪ್ಷನ್ ಸಿ ಸರಿಯಾದ ಉತ್ತರ ಕೆಫೇನ್. 47ನೇ ಪ್ರಶ್ನೆ, ಪಾಲಿಥೀನನ್ನು ಉತ್ಪಾದಿಸಲು ಬೇಕಾಗುವ ವಸ್ತು? ಆಪ್ಷನ್ ಬಿ ಸರಿಯಾದ ಉತ್ತರ ಎಥಿಲೀನಿಂದ ಪಾಲಿಥೀನನ್ನು ಪ್ರಿಪೇರ್ ಮಾಡ್ತಾರೆ. ನೆಕ್ಸ್ಟು 48 ಕ್ವಶನ್, ಒಂದು ಆಮ್ಲೀಯ ದ್ರಾವಣ pH ನ ಮೌಲ್ಯವೆಷ್ಟು? ಸೊ ಅದರ ಸರಿಯಾದ ಉತ್ತರ ಕಡಿಮೆ. ಆ್ಯಸಿಡ್ ಏನಾಗಿರುತ್ತೆ? pH ವ್ಯಾಲ್ಯೂ 7ಗಿಂತ ಕಡಿಮೆ ಇರುತ್ತೆ. 49ನೇ ಪ್ರಶ್ನೆ, ನಿರ್ಜಲೀಕರಣ ಉಂಟಾದಾಗ ದೇಹವು ಯಾವ ಅಂಶವನ್ನು ಕಳೆದುಕೊಳ್ಳುತ್ತದೆ? ಅಂದರೆ ಸೋಡಿಯಂ ಕ್ಲೋರೈಡನ್ನು ಕಳೆದುಕೊಳ್ಳುತ್ತದೆ. ಆಪ್ಷನ್ ಬಿ ಸರಿಯಾದ ಉತ್ತರ ಸೋಡಿಯಂ ಕ್ಲೋರೈಡ್. ನೆಕ್ಸ್ಟು 50ನೇ ಪ್ರಶ್ನೆ, ಒಣ ಐಸ್ ಎಂದರೇನು? ಡ್ರೈ ಐಸ್ ಎಂದರೇನು? ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಗಟ್ಟಿಯಾದ ಇಂಗಾಲದ ಡೈಆಕ್ಸೈಡ್.